ಮಾಧ್ಯಮದ ಎಲ್ಲ ಸಹೋದರರು ಕಾಂಗ್ರೆಸ್ ಆಫೀಸ್ಗೆ ಬಂದಾಗ ತಮಗೆಲ್ಲರಿಗೂ ಭೇಟಿ ಆಗುವಂಥ ಒಂದು ಸಂದರ್ಭ ಸಿಗ್ತಾ ಇರುತ್ತೆ. ಯಾಕಂದರೆ ತಾವೆಲ್ಲ ಆಫೀಸ್ನಲ್ಲಿ ಜಾಸ್ತಿ ಇರ್ತೀರ ಇಲ್ಲೇ. ಇವತ್ತು ಕೂಡ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದ ಎಲ್ಲ ಸಹೋದರರು ಕೂಡ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವು ಕೂಡ ಕಾರಣ. ಆದರೆ ತಮ್ಮ ಸಹಕಾರ ಕೂಡ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಇರಲಿ ಅಂತ ಹೇಳಿ ತಮ್ಮಲ್ಲೂ ಕೂಡ ಕೋರಿ ಮತ್ತು ಇನ್ನೂ ಯಾರಾದರೂ ಕಾರ್ಯಕರ್ತರು ತಮ್ಮ ಅಹವಾಲುವನ್ನು ಹೇಳೋ ಇದ್ದರೆ ದಯಮಾಡಿ ನಾನು ಇನ್ನೂ 1 ಗಂಟೆ ಇಲ್ಲೇ ಇರ್ತೀನಿ, ದಯಮಾಡಿ ಬಂದು ನನಗೆ ತಮ್ಮ ಅಹವಾಲನ್ನು ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಗೆ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಕಾರ್ಯಕರ್ತರೊಂದಿಗೆ ಸಚಿವರ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರ ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ಅದಕ್ಕೆ ಸಂಕ್ಷಿಪ್ತವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಮಕ್ಕಳ ಸಚಿವರಾದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದಗಳನ್ನು. ಏನ್ ಮಾಡ್ತೀವಿ ಅಧ್ಯಕ್ಷರುಗಳು, ಡಿಸಿಸಿ ಅಧ್ಯಕ್ಷರುಗಳು ಮತ್ತೆಲ್ಲ ಯಾಕೆಂದ್ರೆ ತುಂಬಾ ಕಷ್ಟಪಡ್ತಿದ್ವಿ ಕಾಂಗ್ರೆಸ್ ಹಾಗೂ ಎಲ್ಲ ಮುಂಚೂಣಿ ಘಟಕಗಳ ಕಾರ್ಯಕರ್ತರು ಅಧ್ಯಕ್ಷರುಗಳು ಎಲ್ಲರಿಗೂ ವಂದನೆಗಳನ್ನು. ಜೈ ಹಿಂದ್, ಜೈ ಕಾಂಗ್ರೆಸ್. ಮಕ್ಕಳ್ರಿ ಮೇಡಮ್, ಇವು ರೇಷನ್ ಕಾರ್ಡ್ ಇದೆ ಮೇಡಮ್, ಅದಕ್ಕೆ ಅನಾರೋಗ್ಯ ಸಲುವಾಗಿ ಬೇಕಾಗಿವೆ, ಆದರೆ ಆಗ್ತಾ ಇಲ್ರಿ ಮೇಡಮ್. ಆಗುತ್ತೆ, ಹೆಲ್ತ್ ಇಶ್ಯೂ ಇದ್ರೆ ಖಂಡಿತ ಅವರಿಗೆ ಫೀಸ್ ಇದೆ ಮೇಡಮ್. ಯಾರ್ದಿದು ಈಗ ಬಂದಿದ್ರು ಒಬ್ರು, ಅವ್ರದ್ದೇ ಇರ್ಬೋದು. ಇಲ್ರಿ ಮೇಡಮ್, ನಾನು ಗುಲ್ಬರ್ಗ ಡಿಸ್ಟ್ರಿಕ್ಟ್. ಓಕೆ, ಫಾತಿಮಾ ಶೇಖ್ ಮೈನಾರಿಟಿ. ಅಚ್ಚಾ, ನಿಮ್ದು 5 ಮೊಬೈಲ್ ನಂಬರು ಸರಿ ಮಾಡಿಕೊಡಿ. ಮತ್ತು ಇನ್ನೊಂದು ಪಾಯಿಂಟ್ ಅಂತಂದರೆ ಮೇಡಮ್, ಕೆಲವೊಂದು GST ಮತ್ತು ಇನ್ಕಮ್ ಇದ್ದಿಲ್ಲ ಅಂದ್ರೆ ಭೀ ಬರ್ತಾ ಇಲ್ಲ. ಈಗ ಒಂದು 50,000 ಸರಿ ಮಾಡಿದ್ದೀವಮ್ಮ. 1,20,000 ಆ ರೀತಿ ಇತ್ತು, ಅದರಲ್ಲಿ ಈಗ 50,000 ಸರಿ ಮಾಡಿದ್ದೀವಿ. ಅವನ್ನ ಇಮಿಡಿಯೇಟ್ ಆಗಿ ಹಾಕಲಿಕ್ಕೆ ಹೋಗ್ತೀವಿ ಮೇಡಮ್. ಇನ್ನೊಂದು ರಿಕ್ವೆಸ್ಟು, ಎಲ್ಲ ನಮ್ಮ ಸರ್ಕಾರದಿಂದ ಭಾಳಷ್ಟು ನಮ್ಗೆ ಸೌಲಭ್ಯ ಸಿಕ್ಕಿವೆ, ನಾವೆಲ್ಲ ಸಂತೋಷವಾಗಿದ್ದೀವಿ. ಇನ್ನೊಂದು ನಾವು ನಿಮ್ಮ ಅಭಿಪ್ರಾಯ ಹಾಗೆ ಅಂತ ಹೇಳ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ ಸ್ವಸಹಾಯ ಸಂಘಗಳೇನು ಇವೆ ಇಲ್ಲ ಮೇಡಮ್, ಅವ್ರಲಿಂದ ಯಾವುದಾದ್ರೂ ಒಂದು ಉದ್ಯೋಗ ಮನೆಯಲ್ಲಿ ಇದ್ದು ಹೆಣ್ಮಕ್ಳು ತಂದು ಒಂದು 50-100 ರೂಪಾಯಿ ಗಳಿಸೋದಕ್ಕೆ ಒಂದು ಯಾವುದಾದ್ರೂ ಯೋಜನೆ ತರಬೇಕಂತ ನಮ್ಮೆಲ್ಲರಿಂದ ವಿನಂತಿ. ಅದೊಂದು ನೆನಪು. ಸರಿ ಸರಿ. BPL ಕಾರ್ಡ್ ಸಚಿವ ರಿಪೋರ್ಟ್ ಹೆಗ್ಡೆ ಮಂಜೇಶ್ ಎಲ್ಲರಿಗೂ ಗೊತ್ತು. 2021ರಲ್ಲಿ ಅಪಾಯಿಂಟ್ ಆಗಿದೆ, 4 ವರ್ಷ ಡ್ಯೂಟಿ ಆಗಿದೆ. ಈಗ ಕೋರ್ಟ್ ಆರ್ಡ್ರ್ ಕೊಟ್ಟು ಕೋರ್ಟು ಒಬ್ಬ ವಿಧವೆಯರು ಡೆತ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರಲಿಲ್ಲ, ಆಮೇಲೆ ಅವರು ಬಿಟ್ಟು ಇವರಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಟ್ಟು. ಏನು ಎಂಥ ಅಪಾಯಿಂಟ್ಮೆಂಟ್? ಅಂಗನವಾಡಿ ಅಷ್ಟೇ. ಯಾರಿಗೆ ಅಪಾಯಿಂಟ್ಮೆಂಟ್ ಮಾಡಿ ಕೊಟ್ಟಿತ್ತು ಮೇಡಮ್? 4 ವರ್ಷದಿಂದ ಡ್ಯೂಟಿ ಮಾಡಿದ್ದೀನಿ ಮೇಡಮ್. ಅಲ್ಲಪ್ಪ, ಈಗ ವಿಡೋಗೆ ಬಿಟ್ಟು ನಿಮಗೆ ಕೊಟ್ಟಿದ್ರು. ಡೆತ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರಲಿಲ್ಲ, ಆನ್ಲೈನಲ್ಲಿ ಡೆತ್ ಸರ್ಟಿಫಿಕೇಟ್ ಅಪ್ಲೋಡ್. ಈಗ ಅವರು ಅಪ್ಲೋಡ್ ಮಾಡಿ ಅವ್ರಿಗೆ ವಿಡೋ ಸರ್ಟಿಫಿಕೇಟ್ ಸಿಕ್ಕಿದೆ. ಇವ್ರಿಗೆ ಕೆಲಸ ಸಿಕ್ಕಿತ್ತು, ಅವರು ವಿಡೋ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಇವ್ರಿಗೆ ಕೊಟ್ಟಿದ್ರು, ಅವರು ಕೋರ್ಟಿಗೆ ಬಂದರು. ಕೋರ್ಟು ಕನ್ಸಿಡರ್ ಮಾಡಿ ಅಂತ, ಇವ್ರನ್ನ ವಿಡೋ ಇದ್ದಾರೆ ಕನ್ಸಿಡರ್ ಮಾಡಿ. ಇದು ಅಪಾಯಿಂಟ್ಮೆಂಟ್ ಆರ್ಡರ್ನು ಪಾಸ್ ಮಾಡಲಿಲ್ಲ, ಇವ್ರನ್ನ ತೆಗೆದಾಕಿ ಅಂತೂ ಹೇಳಿಲ್ಲ. ಬಟ್ ಅಲ್ಲಿ ಚಿತ್ರದುರ್ಗ DD ಇವ್ರನ್ನ ತೆಗೆದುಬಿಟ್ಟು ಅವರಿಗೆ ಕೆಲಸ ಕೊಟ್ಟಿದ್ದಾರೆ. 4 ವರ್ಷ ಡ್ಯೂಟಿ ಮಾಡಿದ್ದಾರೆ. 4 ವರ್ಷ ಡ್ಯೂಟಿ ಮಾಡಿದ್ದೀನಿ. ನಮಗೂ ಇದು ಒಂದೇ ಕೆಲಸ ಮೇಡಮ್. ಏನು ಮಾಡೋದಮ್ಮ, ನಮ್ಮಲ್ಲಿ ಸಹಾಯ ಮಾಡೋದು ಅಂದರೆ ನಾವು ವಿಡೋಗೆ ಅಂತಾನೆ, ಸ್ಪೆಷಲಿ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಯಾರಿಗೆ ಮಾಡಿದ್ವಿ ನಾವು? ವಿಡೋಗೆ ಅಲ್ವಾ? ಅವ್ರಿಗೊಂದು ಅನುಕೂಲ ಆಗಲಿ ಅಂತ ನಮ್ಮ ಕಾನ್ಸೆಪ್ಟ್ನೇ ವಿಡೋಗೆ, ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ. ಸೊ ಈಗ ಕೋರ್ಟ್ ಹಂಗೆ ಹೇಳಿದ್ರೆ ಏನು ಮಾಡ್ಲಿಕ್ಕಾಗುತ್ತೆ? ಅಪ್ಲೋಡ್ ಮಾಡಿರಲಿಲ್ಲ, ನಾನು ಚೆಕ್ ಮಾಡ್ತೀನಿ. ಚಿತ್ರದುರ್ಗ ಅಲ್ಲ? MK ಹೆಗ್ಡೆ ಸರ್ಗೆ, ಮಂಜೇಶ್ ಹೆಗ್ಡೆ ಸರ್ ಇಲ್ಲಿ ಮಾತಾಡ್ತೀನಿ ಸರ್. ಡೋಂಟ್ ವರಿ. ಆಯ್ತಾ? ಏನಾಯ್ತು? ಮತ್ತೆ ಮುಗೀತಲ್ಲ?
ಒಳಗಡೆ ಕೂತ್ಕೊಳ್ಳಿ. ಒಳಗಡೆ ಕೂತ್ಕೊಳ್ಳೋಣ. ಒಳಗಡೆ ಕೂತ್ಕೊಳ್ಳೋಣ. ಮುಗೀತಲ್ಲ? ಹೇಳಿ ಪ್ಲೀಸ್, ನೀವು ಕೇಳಿ. ಇನ್ನೊಂದು ರಿಯಾಕ್ಷನ್ ಕೇಳಿ. ಸಂಘಟನೆಯವರ ಮೇಲೆ ಮಾತ್ರ ಯಾಕೆ ಅಂತ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಅವರು ಈಗ ಒಂದು ಪ್ರೆಸ್ ಮೀಟ್ ಮಾಡಿ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ನಿಮ್ಮ ಎಲೆಕ್ಷನ್ಗಳು FIRಗಳು ಕೇವಲ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ವೇಷ ಭಾಷಣದ ನಿಯಂತ್ರಣದ ಹೆಸರಲ್ಲಿ ಇವ್ರನ್ನ ಮಾತ್ರ ನೀವು ಗುರಿ ಮಾಡ್ತೀರಿ. ನೋಡಿ, ಮೊದಲನೇದಾಗಿ ನಾನು ಸುನೀಲ್ ಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಬಹಳಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವ್ರು, ಮಾಜಿ ಮಂತ್ರಿಗಳು. ನಾನು ಜಿಲ್ಲಾ ಉಸ್ತುವಾರಿ ಸಚಿವೆ ಇದ್ದೀನಿ ಅಲ್ಲಿ. ನಾವು ಬರೀ ಹಿಂದೂ ವಿರೋಧಿ ಅಂತ ಅಲ್ಲ, ನಾವು ಕೂಡ ಹಿಂದೂನೇ. ನಮ್ಮ ಮುಖ್ಯಮಂತ್ರಿಗಳ ಹೆಸರಲ್ಲೇ ಸಿದ್ದರಾಮಯ್ಯ ಇದ್ದಾರೆ. ನಾವು ಮಹಾತ್ಮ ಗಾಂಧೀಜಿಯವರ ಪಕ್ಷದವರು. ಮಹಾತ್ಮ ಗಾಂಧೀಜಿಯವರು ರಾಮನ ಭಕ್ತರಷ್ಟಂತ ಇಡೀ ಜಗತ್ತಿಗೆ ಗೊತ್ತಿದೆ. ಇದನ್ನ ಅವರು ಹಿಂದೂ ಮುಸ್ಲಿಂ ಅಂತ ಒಂದು ಬೂತ್ ಕನ್ನಡಿಯಿಂದ ನೋಡೋದನ್ನ ಬಿಟ್ಟು ಬೇರೆ ಸಾಮಾಜಿಕ ಒಂದು ಕಾಳಜಿ ಬದ್ಧತೆ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಅವ್ರಿಗೆ ಒಂದು ಕಿವಿ ಮಾತನ್ನು ಒಬ್ಬ ಮಹಿಳೆಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸುನೀಲ್ ಕುಮಾರ್ ಆಗಿರ್ಬೋದು ಅಥವಾ ಹಲವಾರು BJPಯಲ್ಲಿರುವಂಥ ಹಲವಾರು ಶಾಸಕರು ಈ ಹಿಂದೂ ಮುಸ್ಲಿಂ ಮಾಡಿನೇ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಈ ದರ್ದು ಅವ್ರಿಗೆ ಇರ್ಬೋದು ಹೊರತಾಗಿ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಕಾಂಗ್ರೆಸ್ ಮಂತ್ರಿಗಳಿಗಾಗಲಿ ಲಾ ಆ್ಯಂಡ್ ಆರ್ಡರ್ನ ಯಾರೇ ಇರಲಿ, ಯಾವ ಜಾತಿಯವರೇ ಇರಲಿ, ಯಾವ ಭಾಷೆಯವರೇ ಇರಲಿ, ಅವ್ರ ಕೈಯಲ್ಲಿ ತೆಗೆದುಕೊಂಡ್ರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನಾವು ಬದ್ರಿದ್ದೀವಿ ಅಂತ ನಾವು ಮಾಡ್ತಾ ಇದ್ದೀವಿ ಹೊರತಾಗಿ ಇದೇನು ಬರೀ ಅವ್ರನ್ನ ಟಾರ್ಗೆಟ್ ಮಾಡಲಿ ಇವ್ರನ್ನ ಟಾರ್ಗೆಟ್ ಮಾಡಲಿ ಅದು ಕಾಂಗ್ರೆಸ್ಗೆ ಅನಿವಾರ್ಯತೆ ಇಲ್ಲ. ಈ ಅನಿವಾರ್ಯತೆ ಏನಾದರೂ ಜಾತಿ ನೆಲದ ಮೇಲೆ ರಾಜಕಾರಣ ಮಾಡುವಂಥ ಅನಿವಾರ್ಯತೆ ಏನಾದರೂ ಇದ್ರೆ ಅದು BJPಯವರಿಗಿದೆ, ಅದು ಸುನೀಲ್ ಕುಮಾರ್ ಅವ್ರಿಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕರಾವಳಿ ಭಾಗದಲ್ಲಿ ಎಲ್ಲವೂ ಶಾಂತಿಯುತವಾಗಿ ನಮ್ಮ ಮೊದಲನೆಯ ಆದ್ಯತೆ ಕರಾವಳಿಯ ಭಾಗದಲ್ಲಿ ಎಲ್ಲವೂ ಲಾ ಆ್ಯಂಡ್ ಆರ್ಡರ್ ಸುವ್ಯವಸ್ಥೆ ಚೆನ್ನಾಗಿರಬೇಕು ಅಂತ. ತಾವು ಗಮನಿಸಿರಬಹುದು, 2 ವರ್ಷದ ಹಿಂದೆ ಉಡುಪಿಯಲ್ಲಿ ಯಾವ ಮಟ್ಟಿಗೆ, ಅಂದರೆ ನಾನೇನು ಹೇಳ್ತಾ ಇಲ್ಲ ಬಹಳಷ್ಟು ಇತ್ತು ಅಂತ ಹೇಳ್ತಾ ಇಲ್ಲ, ಬಟ್ 2 ವರ್ಷದಲ್ಲಿ ಲಾ ಆ್ಯಂಡ್ ಆರ್ಡರ್ ಎಷ್ಟು ಕಂಟ್ರೋಲ್ಗೆ ತೆಗೆದುಕೊಂಡು ನಾವು ಬಂದಿದ್ದೀವಿ. ನಾನು ಉಡುಪಿಯ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಅದು ಇಡೀ ಉಡುಪಿಯ ಜನರಿಗೂ ಗೊತ್ತಿದೆ, ಇಡೀ ರಾಜ್ಯದ ಜನರಿಗೂ ಗೊತ್ತಿದೆ. ಇನ್ನು ಮುಂದೆ ಉಡುಪಿ ಆಗಿರ್ಬೋದು ಅಥವಾ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇರ್ಬೋದು, ನಾವು ಮುಂಚೆನೂ ಪ್ರಯತ್ನ ಮಾಡಿದ್ವಿ, ಇನ್ಮೇಲೆ ಕೂಡ ಲಾ ಆ್ಯಂಡ್ ಆರ್ಡರ್ ಸುವ್ಯವಸ್ಥೆಯಲ್ಲಿ ಇರುತ್ತೆ. ನೋಡಿ, ಮೊದಲು ಈಗೊಂದು 15 ದಿನದ ಹಿಂದೆ ಒಂದು ಆಗಿತ್ತು. ಅದರ ಬಹಳ ಸೂಕ್ಷ್ಮ ವಿಚಾರಗಳು ಇವು. ಅದರಲ್ಲೂ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಏನು ವಿಕ್ಟಿಮ್ ಅಂತ ಹೇಳ್ತೀವಿ, ಅವರ ಒಂದು ಗೌಪ್ಯತೆಯನ್ನು ಬಹಳಷ್ಟು ಕಾಪಾಡ್ಕೊಳ್ಬೇಕಾಗತ್ತೆ. ನಾನು ಪೊಲೀಸ್ ಕಮಿಷನರ್, ಹಿಂದಿನ ಪೊಲೀಸ್ ಕಮಿಷನರ್ ಅವ್ರ ಜೊತೆ ಸತತವಾಗಿ ಸಂಪರ್ಕದಲ್ಲಿದ್ದು 15 ದಿನದ ಹಿಂದೆ ಆದಂಥ ಘಟನೆಗೆ ಕೂಡ ಯಾರ್ಯಾರು ಭಾಗಿಯಾಗಿದ್ರು ಅಂತ ಏನು ಅನುಮಾನ ಇತ್ತು ಅವ್ರನ್ನೆಲ್ಲರನ್ನೂ ಕೂಡ ಬಂಧಿಸಿ ಈಗಾಗಲೇ ಅವ್ರನ್ನ ಹಿಂಡಲ್ಗಾಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗ ನಿನ್ನೆ ಆದಂಥ ಘಟನೆ ಕೂಡ ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ನಾನು ಖಂಡಿಸ್ತೀನಿ. ಅದನ್ನು ಕೂಡ ತತ್ಕ್ಷಣನೇ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಹುಡುಗಿ 15 ವರ್ಷದ ಬಾಲಕಿ ಆಗಿರೋದ್ರಿಂದ ಬಹಳ ಸೂಕ್ಷ್ಮ ವಿಚಾರ, ಅದನ್ನು ನಾವು ಬಹಳಷ್ಟು ಒಂದು ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಈಗಾಗಲೇ ಇಬ್ಬರನ್ನ ಆರೋಪಿಗಳನ್ನ ಹಿಡಿದಿದ್ದೀವಿ. 5 ಜನನೋ 6 ಜನ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗಿದೆ. ಅವ್ರನ್ನೂ ಕೂಡ ಹಿಡಿಲಿಕ್ಕೆ ನಾವು ಎಲ್ಲ ರೀತಿಯಾದಂಥ ಜಾಲವನ್ನು ಈಗಾಗಲೇ ಹೂಡಿದ್ದೀವಿ. ನಾನು ಬೆಳಗ್ಗೆ ಒಂದು ಚಾನೆಲ್ನ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಕೂಡ ಆ ಸುದ್ದಿಯನ್ನು ನೋಡಿದೆ. ಇದು ಬಹಳಷ್ಟು ದುರಾದೃಷ್ಟಕರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ರಿಪೀಟ್ ಮಾಡ್ತೀನಿ, ಭಾಳ ಸೂಕ್ಷ್ಮವಾದಂಥ ವಿಚಾರ. ಇಡೀ ಸ್ಯಾಂಡಲ್ವುಡ್ಡನ್ನು ನಾವು ಬೂತ್ ಕನ್ನಡಿಯಿಂದ ನೋಡಬಾರ್ದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಯಾರೋ ಒಬ್ಬರು ಇಬ್ಬರು 3 ಜನನೂ ಮಾಡಿ ಇಡೀ ಒಂದು ಇಂಡಸ್ಟ್ರಿಗೇನೆ ಕೆಟ್ಟ ಹೆಸರನ್ನು ತರುವಂಥ ಈ ರೀತಿ ಕೆಲಸ ಕಾರ್ಯಗಳಾಗಬಾರ್ದು. ಕಾನೂನು ಖಂಡಿತವಾಗ್ಲೂ ಯಾರು ಈ ರೀತಿ ಮಾಡಿದ್ದಾರೆ ಕಾನೂನಿನ ಕ್ರಮ ಖಂಡಿತವಾಗ್ಲೂ ನಾವು ಜರುಗಿಸ್ತೀವಿ. ಆದರೆ ಇದರ ಅರ್ಥ ಇಡೀ ಇಂಡಸ್ಟ್ರಿ ಆ ರೀತಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.